ಬನ್ನಿ ಸರ್ ಏನು ಇವಾಗ ಹಾಕಿದ್ದೀನಿ? ಇದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ PP ಅಂತ ಹೇಳ್ತೀವಿ. ಇದರಿಂದ ಏನಂದರೆ ನಾವೆಲ್ಲ ಆಚೆ ಓಡಾಡ್ಕೊಂಬತ್ತೀವಿ, ಬೇರೆಯವ್ರದ್ದು ಮೇಕೆ ಹಸುಗಳು ಎಲ್ಲ ಓಡಾಡ್ತವೆ. ಸೊ ಅವರಲ್ಲಿ ಏನಾದರೂ ಜರ್ಮ್ಸು ಬ್ಯಾಕ್ಟೀರಿಯಾ ವೈರಸ್ಸು ಇದ್ದು ಆ ಪಿಕ್ಕೆಗಳಲ್ಲಿ ಆಚೆ ಬಂದು ಅದನ್ನು ನಾವು ತುಳ್ಕೊಂಡು ನಮ್ಮ ಶೆಡ್ಡಲ್ಲಿ ಹೋಗುವಂಥದ್ದು ಇದನ್ನು ತಪ್ಸೋಕ್ಕೆ ಒಂದು ಇಲ್ಲಿ ಜಸ್ಟ್ ಒರೆಸ್ಬಿಟ್ಟು ಆ ನಂತರ ಒಳಗೆ ಹೋಗ್ತೀವಿ. ಎವ್ರಿ ಟೈಮ್ ನಾವು ಆಚೆ ಹೋಗಿ ಮನೆಯೊಳಗೆ ಹೋದರೆ ಏನಿಲ್ಲ, ನಾವು ಆಚೆ ಹೋಗ್ತಾ ಇದ್ವಿ ಮತ್ತು ಒಳಗಡೆ ಬರ್ತೀವಿ ಅಂದರೆ ಎವ್ರಿ ಟೈಮ್ ಅದನ್ನು ಮಾಡ್ತೀವಿ. ಕರೆಕ್ಟಾಗಿ ಹೇಳಬೇಕು ಅಂದರೆ ಹೇಗೆ ಮಾಡಬೇಕು ಅಂದರೆ ಇಲ್ಲೊಂದು ಟ್ರೇ ಥರ ಮಾಡಿಕೊಂಡು ಸಿಮೆಂಟಲ್ಲೇ ಅದರ ಒಳಗಡೆ ಅದು ಫ್ಲೋಟಿಂಗ್ ನೀರು ಇರಬೇಕು. ಬಟ್ ಸಮಸ್ಯೆ ಏನಂದರೆ ನಾವು ಕೋಳಿ ಎಲ್ಲ ಸಾಕೊಂಡಿದ್ದೀವಿ, ಅದು ಕುಡಿತವನ್ನು ಒಂದೇ ಒಂದು ಕಾರಣಕ್ಕೆ ಆ ಥರ ಮಾಡ್ಕೊಂಡಿಲ್ಲ. ನಾಯಿ ಇದೆ, ಬೆಕ್ಕುಗಳಿದ್ದಾವೆ. ಸೊ ಅವ್ರಿಗೆ ಏನೋ ಸಮಸ್ಯೆ ಬೇಡ ಅಂತ ಇದಕ್ಕೆ ಹಾಕ್ತೀವಿ, ಒರೆಸ್ಕೊಂಡು ಆರಾಮಾಗಿ ಹೋಗ್ಬೋದು. ಕಂಟ್ರೋಲ್ ಆಗುತ್ತೆ ಬ್ಯಾಕ್ಟೀರಿಯಾ. ಹಾಂ, ಅಂದರೆ ಅದು ಒಂದು ಸಿಸ್ಟಮು, ಅದು ಫಾಲೋ ಮಾಡೋದು. ಎಷ್ಟು ರಿಸಲ್ಟ್ ಸಿಗುತ್ತೆ ಎಲ್ಲನೂ ನಾವು ರಿಸಲ್ಟ್ ರೂಪದಲ್ಲಿ ಎಳೆಯೋಕ್ಕಾಗಲ್ಲ. ಒಳ್ಳೆಯದು ಮಾಡಿಕೊಂಡ್ರೆ ಒಳ್ಳೆಯದು. ಸರ್, ಕೆಲವೊಬ್ರು ಮಂಡಲ್ಲೇ ಕುರಿಗಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೀವೀಗ ಹೈಟೆಕ್ ಪದ್ಧತಿಲಿ ಶೆಡ್ ಮಾಡ್ಕೊಂಡಿದ್ದೀರಾ. ನೀವು ಈ ಶೆಡ್ ಯಾವ ಥರ ಮಾಡ್ಕೊಂಡಿದ್ದೀರಾ ಮತ್ತು ಅದಕ್ಕೆ ಏನು ಡಿಫ್ರೆನ್ಸ್ ಇದೆ? ಇಲ್ಲ, ಮೊಟ್ಟ ಮೊದಲನೇದು ಶೆಡ್ ನಾವು ಮಾಡಿಲ್ಲ. ನಾನು ಶೆಡ್ ರೆಡಿ ಇದ್ದಿದ್ದಲ್ಲಿ ನಾನು ಬಂದಿರೋದು. ಸೊ ಮಣ್ಣಲ್ಲಿ ಸಾಕಾಣಿಕೆ ಡೆಫಿನೆಟ್ಲಿ ಮಾಡ್ಬೋದು. ನಾವು ಇಷ್ಟು ವರ್ಷವೂ ಮಣ್ಣಲ್ಲೇ ಮಾಡಿರೋವಂಥದ್ದು. ಇದು ಅಟ್ಟದ ಪದ್ಧತಿ ಬೇಕು. ಏನಕ್ಕೆ ಅಂದರೆ ನೋಡಿ, ಮಣ್ಣಲ್ಲಿದ್ದರೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ಪಿಕ್ಕೆ ಬೀಳುತ್ತೆ, ಯೂರಿನ್ ಪಾಸ್ ಮಾಡುತ್ತೆ. ಈ ಯೂರಿನ್ ಮತ್ತು ಪಿಕ್ಕದಲ್ಲಿ ಅಮೋನಿಯಾ ಗ್ಯಾಸ್ ಇರುತ್ತೆ, ಆಯಿತಾ. ಅಮೋನಿಯಾ ಗ್ಯಾಸ್ ಬಂದುಬಿಟ್ಟು ಹೆವಿ ಇರುತ್ತೆ. ಅದು ನಿಮ್ಮ ನೆಲದ ಮೇಲೆ ಅದು ಒಂದು ಲೆವೆಲಲ್ಲಿ ಹರಡ್ಕೊಂಡಿರುತ್ತೆ. ಕುರಿಗಳು ಅಲ್ಲೇ ಆ ನೆಲದ ಮೇಲೆ ಅಂದರೆ ಅದೇ ಲೆವೆಲಲ್ಲಿ ಇದ್ದರೆ ತಲೆ ಬೇರೆ ಕೆಳಗಡೆ ಹಾಕಿಟ್ಟಿರ್ತಾವೆ. ಸೊ ಹಾಗಾಗ್ಬಿಟ್ಟು ಅಮೋನಿಯಾ ಅದು ರೆಸ್ಪಿರೇಟರಿಯಲ್ಲಿ ಹೋಗೋದು ಖಂಡಿತ, ಅದಕ್ಕೇನು ಇದೇ ಇಲ್ಲ, ಬೇರೆ ಮಾತೇ ಇಲ್ಲ. ಸೊ ಏನಾಗುತ್ತೆ, ರೆಸ್ಪಿರೇಟರಿ ಡಿಸೀಸಸ್ ಏನಿರುತ್ತೆ, ಕೆಮ್ಮು, ನೆಗಡಿ, ಶೀತ, ಅದು ಜಾಸ್ತಿ ಬರುತ್ತೆ. ಮತ್ತು ಅದು ಕಂಟ್ರೋಲ್ ಮಾಡೋಕ್ಕೂ ನಿಮಗೆ ಜಾಸ್ತಿ ಖರ್ಚು ಮಾಡಬೇಕು. ಆಮೇಲೆ ಜೊತೆಲಿ ಹೈಜೀನ್ ಆಗಿರೋಲ್ಲ. ಏನಂದರೆ ಅಲ್ಲಿ ನೀವು ಮೈ ಮುಟ್ಟು ನೋಡಿ, ನೆಲದ ಮೇಲೆ ಸಾಕಾಣಿಕೆ ಮಾಡ್ತಾ ಇರೋದು ಎಲ್ಲ ಜಿಗಿ ಸುಮ್ಮನೆ ಒಂದು 2 ಸಲ ಕೈ ಸವರಿದ್ಬಿಟ್ಟು ಹಿಂಗೆ ನೋಡಿ ಕೈಯೆಲ್ಲ ಗಲೀಜಾಗಿ ಹೋಗಿರುತ್ತೆ. ಆಮೇಲೆ ಪಿಕ್ಕೆ ಎಲ್ಲ ಮೇಲೆ ಅದು ಕುಂತ್ಕೊಂಡು ಅಂಟಂಟಾಗಿ ಎಲ್ಲ ಸ್ಕಿನ್ ಡಿಸೀಸಸ್ಸು ಬರೋ ಸಾಧ್ಯತೆ ಇರುತ್ತೆ. ಈ ಉಣ್ಣೆ ಎಲ್ಲ ಅಂಟ್ಕೊಂಡು ಹೋಗಿರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ತಕ್ಕ ಮಟ್ಟಿಗಾದರೂ ನಾವು ಒಂದು 3 ಸಲನಾದರೂ ನಾವು ಕ್ಲೀನಿಂಗ್ ಮಾಡಬೇಕು. ತುಂಬ ಕಮ್ಮಿ ಅಂದರೂ ಬೆಳಿಗ್ಗೆ ಮತ್ತು ಸಾಯಂಕಾಲನಾದರೂ ನಾವು ಕ್ಲೀನ್ ಮಾಡಬೇಕು. 24 hours ಇಲ್ಲೇ ಇರೋದ್ರಿಂದ ಕೆಳಗೆ ನೆಲದ ಹೋಗಿ ಮೇಕಂಬಂದ್ರೆ ಆ ಸಮಸ್ಯೆ ಆಗ್ತದೆ. ಇಲ್ಲ, ನಾನು ಸ್ಟಾಲ್ ಫೀಡ್ದೇ ಮಾತಾಡ್ತಾ ಇರೋದು. ಗ್ರೇಜಿಂಗ್ ಬಂದರೆ ಅದು ಬೇರೆದೇ ವಿಚಾರ ಆಗಿಬಿಡುತ್ತೆ. ಇಲ್ಲಿ ಸ್ಟಾಲ್ ಫೀಡಲ್ಲಿ 24 hours ಅಲ್ಲೇ ಇರುತ್ತೇವಲ್ಲ. ಸೊ ಹಾಗಾಗಿ ಯೂರಿನ್, ಈಗ ಚಳಿಗಾಲದಲ್ಲಿ ಯೂರಿನ್ ಜಾಸ್ತಿನೇ ಹೋಯುತ್ತೆ. ಮತ್ತು ನಮ್ಮ ಬರೀ ಶೆಡ್ ಮಾಡ್ಕೊಂಡ್ರೆ ಎಲ್ಲ ಆಗಲ್ಲ. ಅಲ್ಲಿ ನೀವು ಹಾಗೆ ನೆಲದ ಮೇಲೆ ಸಾಕಬೇಕು ಅಂದರೆ 3 ಥರ ಮಾಡ್ಕೋಬೇಕು. ಏನು ಅಂದರೆ ನಿಮ್ಮ ಮನೆಯ ಹಾಲ್ ಅಂದ್ಕೊಳ್ಳಿ, ಅದು ನಿಮ್ಮ ಶೆಡ್ ಅಂದ್ಕೊಳ್ಳಿ. ನಿಮ್ಮ ಮನೆಯ ವರಾಂಡ ಏನಿದೆ ಅದರ ಥರನೇ ಒಂದು ಅಲ್ಲಿ ಮಾಡ್ಕೋಬೇಕು. ಶೆಡ್ಡಿಂದ ಮುಂದೆ ಅದಕ್ಕೇನು ನೆಲಗಿಲ್ಲ ಅಂತ ಪ್ರಾಪರಾಗಿರ್ಬೇಕು ಅಂತ ಏನಿಲ್ಲ, ಒಂದು ಜಾಗ. ಏನಕ್ಕೆ ಅಂದರೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ 15 ದಿನ ಮಳೆ ಬಂದಾಗ ಒಳಗೆಲ್ಲ ಒದ್ದೆಯಾಗಿ ಹೋಗಿರುತ್ತೆ. ಈ ಮರಿಗಳನ್ನು ನೀವು ಆಚೆ ಹಾಕ್ಕೊಂಡು ಸುಣ್ಣ ಹಾಕ್ಕೋಬೇಕಾಗತ್ತೆ. ಸೊ ಅದು ಆಚೆ ಎಲ್ಲಿ ಇಟ್ಕೋತೀರಿ, ಮಳೆಯಲ್ಲಿ ಇಟ್ಕೋತೀರಾ. ಸೊ ಹಾಗಾಗಿ ವರಾಂಡ ಅಂತ ಮಾಡ್ಕೋತೀರಿ. ಅದರಲ್ಲಿ ಏನು ಮಳೆ ಇದು ಬರೋಲ್ಲ, ಮಳೆ ನೀರಲ್ಲಿ ಕೆಳಗಡೆ ಬಿಡೋಲ್ಲ. ಅದು ಬಿಟ್ಟು ನಂತರ ಒಂದು ಪ್ಲೇ ಏರಿಯಾ ಅಂತ ಇರುತ್ತೆ. ಆ ಪ್ಲೇ ಏರಿಯಾಗೆ ಬಿಡೋದೇನಕ್ಕೆ ಅಂದರೆ ಇದು ಬೇಕು, ಸ್ವಲ್ಪ ಮಟ್ಟಿಗೆ ಎಕ್ಸಸೈಸ್ ಆಗಬೇಕು. ಆಮೇಲೆ ವಿಟಮಿನ್ ಡಿ, ಸ್ಪೆಷಲಿ D3 ಸಿಗಬೇಕಾಗಿರುವಂಥದ್ದು ಒಂದು ಲೆಕ್ಕಾಚಾರ. ಬೆಳಿಗ್ಗೆ 1 2 hours, ಸಾಯಂಕಾಲ 1 2 hours ಬಿಟ್ಕೋತೀರಿ. ಸೊ ಆ ಥರದ್ದೆಲ್ಲ ಮಾಡೋಕ್ಕೆ ಆ್ಯಕ್ಚುಲಿ ಅದು ಒಳ್ಳೆಯದು. ಬಟ್ ಏನಂದರೆ ಅಟ್ಟ ಮಾಡಿಕೊಂಡ್ರೆ ಈ ಹೈಜೀನ್ ಸ್ವಲ್ಪ ನೀಟಾಗಿ ಮೇಂಟೈನ್ ಆಗುತ್ತೆ. ನೀವು ಏನು ಈ ಪಿಕ್ಕೆ ಹಾಕ್ತಪ್ಪ ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ ಕ್ಲೀನ್ ಮಾಡೋ ಅವಶ್ಯಕತೆ ಬೀಳಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ಕೋಬೋದು. ಆಮೇಲೆ ಮುಖ್ಯವಾಗಿ ಏನಂದರೆ ಆ ಅಮೋನಿಯಾ ಗ್ಯಾಸಿಂದ ದೂರ ಇರುತ್ತೆ ಮರಿ. ಸೊ ಆ ಥರ ಲೆಕ್ಕಾಚಾರದಲ್ಲಿ ಅಟ್ಟದ ಪದ್ಧತಿ ಬೇಕು. ಆದರೆ ಈ ಥರ ಏನು ಫಾರ್ಮ್ಗಳು ಮಾಡ್ತಾಯಿದ್ದಾರೆ, ಈ 15 ವರ್ಷ ಹಿಂದೆ ಎಲ್ಲ ಮಾಮೂಲಿ ಎಲ್ಲ ನಾವೆಲ್ಲ ಇದರಲ್ಲೇ ಸಾಕ್ತಿದ್ವಿ, ಏನೋ ನೆಲದ ಮೇಲೆ ಸಾಕ್ತಿದ್ವಿ. ಆಮೇಲೆ ಸಡನ್ನಾಗಿ ಅಟ್ಟ ಬಂತು. ಬಟ್ ಅಟ್ಟದ ಸ್ಟ್ರಕ್ಚರ್ ಏನಿದೆ, ಡಿಸೈನ್ ಅಂತ ಏನು ಹೇಳ್ತೀವಿ, ಇದು ಸರಿ ಇಲ್ಲ. ಎಷ್ಟೋ ಕಡೆ ನೀವು ಕೂಡ ವಿಡಿಯೋ ಮಾಡಿದ್ದೀರಿ, ಕೆಲವೊಂದು ನೀವು ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಮಾಮೂಲಿ ಮನೆ ಥರ ಇರುತ್ತೆ, ಅಟ್ಟ ಮಾತ್ರ ಮಾಡಿಕೊಂಡು ಕುರಿ ಮಾತ್ರ ಅಟ್ಟದ ಮೇಲೆ ಇರುತ್ತೆ, ಮನುಷ್ಯ ನೆಲದ ಮೇಲೆ ನಡೀತಾನೆ. ಆ ಥರದ ಒಂದು ಪದ್ಧತಿ, ಆ ಥರ ಒಂದು ಸಿಸ್ಟಮ್ ಮಾಡಿಕೊಂಡ್ರೆ, ಆ ಥರ ಒಂದು ಡಿಸೈನ್ ಸ್ಟ್ರಕ್ಚರ್ ಮಾಡಿಕೊಂಡ್ರೆ ಅದು ಬೆಸ್ಟು. ಇದರಲ್ಲಿ ಸಮಸ್ಯೆ ಏನಂದರೆ ಪ್ರತಿ ಸಲ ಎಲ್ಲದಕ್ಕೂ ನೀವು ಮೇಲೆ ಹೋಗ್ಬೇಕು.
ಇದು ಹೆಂಗಾಯಿತು ಅಂದರೆ ಒಂದು ಡೂಪ್ಲೆಕ್ಸ್ ಮನೆ, ಮಗ ಮೇಲಿರ್ತಾನೆ, ಅವ್ನಿಗೆ ಎಲ್ಲದಕ್ಕೂ ಕೆಳಗಡೆ ಕರೀರಿ, ಬಾರೋ ಊಟ ಮಾಡೋಕ್ಕೆ, ಬಾರೋ ಟಿ ವಿ ನೋಡೋಕ್ಕೆ, ಬಾರೋ ಮಾತಾಡೋಕ್ಕೆ ಅಂತ ಅವು ಓಡಾಡ್ತಾ ಇರಬೇಕು. ಸೊ ಆ ಥರ ಸಮಸ್ಯೆ ಇದರಲ್ಲಿ ಇದೆ. ಈ ಯಂಗ್ಸ್ಟರ್ಸ್ ಏನೋ ಮಾಡ್ತಾರೆ, ನಮಗೆಲ್ಲ ವಯಸ್ಸಾಗ್ತಾ ಇದೆ, ಸೊ ನಾವು ಓಡಾಡ್ತಾನೆ ಇದ್ದರೆ ನಮ್ಮ ಎನರ್ಜಿ ಅದರಲ್ಲಿ ಹೋಗುತ್ತೆ. ಬಟ್ ಯಾವ ಕಾರಣಕ್ಕೂ ನಾವು ನೆಲದ ಮೇಲೆ ಇದ್ದು ಮರಿ ಸ್ವಲ್ಪ ಹೈಟಲ್ಲಿ ಇದ್ದರೆ ನಮಗೆ ಅದು ಮರಿ ಅಬ್ಸರ್ವೇಷನ್ ಕೂಡ ಈಸಿ ಆಗುತ್ತೆ. ಈಗೇನಾಗುತ್ತೆ, ಅವು ಬಂದುಬಿಡ್ತಾವೆ ಹತ್ತಿರ, ಫೀಡಿಂಗ್ ಟ್ರೇ ಅಡ್ಡ ಬರುತ್ತೆ, ಕಾಲುಗಳು ನಮ್ಗೆ ಕಾಣಲ್ಲ, ಫೀಡಿಂಗ್ ಟ್ರೇಯಲ್ಲಿ ಹತ್ತಿರ ಕೆಳಗೆ ಒಮ್ಮೊಮ್ಮೆ ಮರಿಗಳು ಕೂತು ಬಿಟ್ಟಿರ್ತವೆ. ಆಮೇಲೆ ಫೀಡಿಂಗ್ ಟ್ರೇ ಇರೋ ಜಾಗದಲ್ಲೇ ಆ ಪಟ್ಟಿಗಳು ಸರಿಯಾಗಿ ಹಾಕಿರೋಂಗಿಲ್ಲ, ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಯಾವುದಾದ್ರು ಕಾಲು ಸಿಗಾಕೊಂಡಿರುತ್ತೆ. ಸೊ ಅದು ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಕಾಲು ಸಿಗಾಕೊಂಡಿದೆ, ಅದಕ್ಕೆ ಎದ್ದೇಳೋಕ್ಕಾಗ್ತಾಯಿಲ್ಲ, ಜೊತೆಯಲ್ಲಿ ಫೀಡ್ ಹಾಕ್ತಾ ಇದ್ದೀವಿ, ಈ ಮರಿಗಳು ಎಲ್ಲ ಬಂದು ಅದ್ರ ಮೇಲೆ ತುಳಿತಾ ಇದ್ದಾವೆ. ಸೊ ಅದೆಲ್ಲ ಸಮಸ್ಯೆ ಇದೆ. ಸೊ ಅದರಲ್ಲಿ ಏನಂದರೆ ನಾವು ಕೆಳಗಡೆ ಇರ್ತೀವಿ, ಎಲ್ಲ ಅದರದ್ದು ಕಾಲು ಇದರಲ್ಲಿ ತುಂಬ ಮುಖ್ಯವಾದ, ಯಾಕಂದರೆ ನಾವು ಆಚೆ ಬಿಡ್ತಾ ಇಲ್ಲ, ಹಾಗಾಗಿ ಕಾಲುಗಳು ಬೆಂಡಾಗ್ತವೆ. ಈ ಏನು ಸನ್ಲೈಟ್ ಕೊರತೆಯಿಂದ, ಇನ್ ಅದರ್ ವರ್ಡ್ಸ್ ವಿಟಮಿನ್ D3 ಕೊರತೆಯಿಂದ ಕಾಲುಗಳು ಎಲ್ಲ ಬೆಂಡಾಗ್ತವೆ. ಸೊ ಅಬ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ ಮತ್ತು ಈವನ್ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ, ನೀವೇ ವಿಡಿಯೋ ಮಾಡೋರು ಲೋ ಆ್ಯಂಗಲ್ ಜಾಸ್ತಿ ಪ್ರಿಫರ್ ಮಾಡ್ತೀರಾ, ಯಾಕಂದರೆ ಅನಿಮಲ್ ಚೆನ್ನಾಗಿ ಕಾಣುತ್ತೆ ಅಂತ ಅಲ್ವಾ. ಸೊ ಹಾಗಾಗಿಬಿಟ್ಟು ಇದನ್ನೇ ನಾವು ಮಾರ್ಕೆಟಿಂಗಿಗೆ ಇಟ್ಕೋಬೋದು. ಮಾರ್ಕೆಟಿಂಗ್ ಬಂದಾಗ ಕೆಳಗಿಂದ ಹಿಂಗೆ ನೋಡಿದಾಗ ಒಂದು ಎದೆ ಭಾಗವನ್ನು ಕಾಣುತ್ತೆ, ಯಾವುದೋ ಏಜೆಂಟು ಅಥವಾ ಕಸ್ಟಮರ್ ಬಂದಾಗ ಮರಿ ದೊಡ್ಡದಾಗಿ ಕಾಣುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ. ಸೊ ಆ ಥರದೆಲ್ಲ ಲೆಕ್ಕಾಚಾರ ತೊಗೊಂಡ್ರೆ ಅಟ್ಟದ ಪದ್ಧತಿ ಮನುಷ್ಯ ನೆಲದ ಮೇಲೆ ಹೋಗ್ಬೇಕು, ಹಾಗಿದ್ರೆ ಬೆಸ್ಟು. ಬಟ್ ಇದು ಅಷ್ಟು ಸೂಕ್ತ ಇಲ್ಲ. ಇದು ಬಹುಶಃ ಸ್ಟಾರ್ಟ್ ಆಗಿದ್ದು ಏನಕ್ಕೆ ಅಂದರೆ, ಕೆಳಗಡೆ ಕೋಳಿ ಮಾಡ್ತೀನಿ, ಮೇಲುಗಡೆ ಕುರಿ ಸಾಕೋತೀನಿ, ಇದರಲ್ಲಿ 3 ಲಕ್ಷ, ಅದರಲ್ಲಿ 5 ಲಕ್ಷ, ಆ ಥರದ್ದೆಲ್ಲ ಲೆಕ್ಕಾಚಾರದಲ್ಲಿ ಬಂದಿದೆ. ಬಟ್ ಅದು ಕೆಳಗಡೆ ಕೋಳಿ, ಮೇಲುಗಡೆ ಕುರಿ ಯಾರೋ ಸಕ್ಸಸ್ಫುಲ್ ಮಾಡಿರೋದು ನಾನಂತೂ ಎಲ್ಲೂ ನೋಡಿಲ್ಲ. ನಾವು ಇಲ್ಲಿ ಬಂದಿದ್ದ ದಿನ ನಾನು ಡೇ 1ಗೆ 120 ಮೊಟ್ಟೆ ಕೊಡಿಸಿದ್ರು, ಕೋಳಿಗಳು ಕೂತಿದ್ವು ಕೆಳಗಡೆ ಆ ಭಾಗದಲ್ಲಿ, ಆಯಿತಾ. ಆಮೇಲೆ ಈಗ ಒಂದು ಸೈಡ್ ಮಾತ್ರ ಶೇಡ್ ನೆಟ್ ಇದೆ, ಆ ಪೂರ್ತಿ ಶೇಡ್ ನೆಟ್ ಹಾಕಿ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಾನು ಮೊದಲನೇ ದಿನ ಇಲ್ಲಿ ಬಂದಾಗ ಇಲ್ಲಿ ಕೋಳಿಗಳು ಒಂದು 50 ಮೇಲೆ ಕೋಳಿಗಳು ಇದ್ದು, ಆಯಿತಾ. ಆಮೇಲೆ ಈ ಭಾಗ ಕವರ್ ಮಾಡಿದ್ರಲ್ಲ, ಇದೇ ಥರ ಈ 3 ಭಾಗದಲ್ಲಿ ಕವರ್ಡ್ ಇತ್ತು, ಫುಲ್ ಶೇಡ್ ನೆಟ್ ಆಗಿ ಕವರ್ ಮಾಡಿದರು. ಆಮೇಲೆ ಸುಮಾರು 120 ಮೊಟ್ಟೆನ ಇಲ್ಲಿ ಕಾವಿಗೆ ಕೊಡಿಸಿದ್ರು, ಹ್ಯಾಚಿಂಗಿಗೆ ಕೊಡಿಸಿದ್ರು, ಆಯಿತಾ. ಒಳಗಡೆ ಬಂದರೆ ಪೂರ್ತಿ ಕೋಳಿ ಹೇನು, ಕಂಪ್ಲೀಟಾಗಿ ಕೋಳಿ ಹೇನು. ಸೊ ಹಾಗಾಗಿಬಿಟ್ಟು ನಾವು ಫಸ್ಟ್ ಕೆಲಸ ಮಾಡಿದ್ದೇನೆಂದರೆ ಎಲ್ಲ ಓಪನ್ ಮಾಡಿಬಿಟ್ಟು ಆ ಕೋಳಿದು ಸೆಕ್ಷನ್ನೇ ಬೇರೆದು ಮಾಡ್ಕೊಂಡ್ವಿ, ಬೇರೆ ಕಡೆ ಹಾಕ್ಕೊಂಡಿದ್ವಿ. ಸೊ ಸಮಸ್ಯೆ ಏನಾಗುತ್ತೆ ಅಂದರೆ, ಮುಖ್ಯವಾದ ಒಂದು ದೊಡ್ಡ ಸಮಸ್ಯೆ ಏನಂದರೆ ಕೋಳಿ ಹೇನು ಹೆಂಗಪ್ಪ ಟ್ರಾವೆಲ್ ಮಾಡತ್ತೆ ಅಷ್ಟು ದೂರ, ಇಷ್ಟು ಇರೋದು, ಅವೆಲ್ಲ ಬರುತ್ತೆ ಮಾತುಗಳು. ಸೊ ನಿಜ, ಕೋಳಿ ಹೇನು ಸೈಂಟಿಫಿಕಲಿ ಅಷ್ಟೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಬಟ್ ನಾವೇ ಅದನ್ನು ಪಾಕೆಟಿಗೆ ಹಾಕಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಆಗುತ್ತೆ. ಯಾಕಂದರೆ ಕೆಳಗೆ ಬರ್ತೀವಿ ನಾವು, ಕೋಳಿ ನೋಡ್ತೀವಿ, ಮತ್ತು ನಾವೇ ಹೋಗ್ತೀವಿ ಮೇಲ್ಗಡೆ, ಮತ್ತು ಕುರಿನ ಮೇಂಟೈನ್ ಮಾಡ್ತೀವಿ. ಸೊ ನಾವೇ ಕರ್ಕೊಂಡು ಹೋದಂಗೆ ಆಗುತ್ತೆ. ನಮ್ಮದು ಪ್ಯಾರಾಸೈಟ್ಸ್ ನಾವು ಏನು ಡಿವರ್ಮಿಂಗ್ ಎಲ್ಲ ಮಾತಾಡ್ತಾ ಇದ್ದೀವಿ, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋ ಥರ ಆಗುತ್ತೆ. ಸೊ ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಎರಡನೇ ಸಮಸ್ಯೆ ಬಂದುಬಿಟ್ಟು, ಕ್ಲೋಸ್ ಮಾಡಿದಾಗ ಅದು ಜಾಸ್ತಿ ಬರುತ್ತೆ. ಈ ಕೋಳಿ ಪಿಕ್ಕೆ ಅದು ಅಮೋನಿಯಾ ಕೊಡುವಂಥದ್ದು. ಇದು ಹೈಟ್ ಎಲ್ಲ ಕಮ್ಮಿ ಇದೆ, ಈಗ ನೋಡಿ ಇದು ಪರವಾಗಿಲ್ಲ, ಈ ಸ್ವಲ್ಪ ಸ್ಲೋಪ್ ಇರೋದ್ರಿಂದ ಅಲ್ಲಿ ಹೋದರೆ 10 ಅಡಿ ತನಕ ಬರುತ್ತೆ. ಬಟ್ ಕೆಲವೊಬ್ಬರು 4 ಅಡಿ ಹಾಕಿಬಿಟ್ಟು ಕೋಳಿಗೆ ಇಟ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಮೇಲ್ಗಡೆ ಬಂದಿರೋ ಪಿಕ್ಕೆ ಅದರದ್ದು ಅಮೋನಿಯಾ, ಅದರದ್ದು ಯೂರಿನ್ನು ಪ್ಲಸ್ ಕೋಳಿದು, ಆಮೇಲೆ ಕೋಳಿ ನಂಬರ್ಸ್ ಜಾಸ್ತಿ ಇಡ್ತಾರೆ. ಸೊ ಅಂಥ ಟೈಮಲ್ಲಿ ಅಮೋನಿಯಾ ಸ್ಮೆಲ್ಲು ಬರಲೇಬೇಕು. ನೀವು ಓಪನ್ ಇಟ್ಟರೂ ಬರುತ್ತೆ, ಕ್ಲೋಸ್ ಇದ್ದರೂ ಅಂತೂ ಇನ್ನು ಸಿಕ್ಕಾಪಟ್ಟೆ ಬರುತ್ತೆ. ಸೊ ಸಮಸ್ಯೆ ಇದೆ. ಕೋಳಿ ಸಾಕಬೇಕು ಅಂದರೆ ಬೇರೆ ಶೆಡ್ ಮಾಡಿ ಸಾಕಿ, ಸಿಂಪಲ್ ಅಲ್ಲ. ಯಾಕೆ ನೀವು ಒಂದೇ ಕಡೆ ಇಂಟಿಗ್ರೇಟೆಡ್ ಮಾಡಬೇಕು? ಇಂಟಿಗ್ರೇಟೆಡ್ ಅಂದರೆ ಏನು, ಒಂದೇ ಶೆಡ್ಡಲ್ಲಿ ಎಲ್ಲ ಸಾಕಬೇಕಂತಲ್ಲ, ಬೇರೆ ಶೆಡ್ ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಈಗ ನಮ್ಮ ಕೋಳಿಗಳು ಆ ಕಡೆ ಒಂದು ಚಿಕ್ಕದಾಗಿ ಶೆಡ್ ಕಟ್ಟಿದ್ವಿ, ಅಲ್ಲಿರ್ತವೆ, ಇಲ್ಲಿ ಬರ್ತವೆ, ಓಡಾಡ್ತವೆ, ಕೆದ್ಕೊಂಡು ಏನು ಸಿಗುತ್ತೆ ತಿಂತವೆ, ಮತ್ತು ಓಡಾಡ್ತವೆ. ನೋಡಿ ಎಲ್ಲ ಆಚೆ ಇದ್ದಾವೆ. ಮೊಟ್ಟೆ ಇಡಿಸ್ತೀರಿ, ಕಾವು ಕುಡಿಸ್ತೀರಿ ಅಂದರೆ ಆಟೋಮೆಟಿಕ್ಕಾಗಿ ಕೋಳಿ ಹೆಣ್ಣು ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಅಥವಾ ಜಸ್ಟ್ ಕೋಳಿ ಹೆಣ್ಣು ನಾನು ಕುಡಿಸಂಗಿಲ್ಲಪ್ಪ, ನಾನು ಯಾವುದಾದ್ರು 380 ಅಂತೇನೋ ಇದೆಲ್ಲ, BV 380 ಅಂಥವು ಇಡ್ತೀವಿ, ಅದೇನು ಮೊಟ್ಟೆ ಕೊಡುತ್ತೆ ಅಷ್ಟೇ, ಕಾವಿಗೇನು ಕೊಡುವಂಥದ್ದು ಏನಿಲ್ಲ ಅದರಲ್ಲಿ. ಸೊ ಅಂಥದ್ದು ಮಾಡ್ತೀನಿ ಅಂದರೆ ನಿಮಗೆ ಅದು ಸೈಜ್ ದೊಡ್ಡದು, ಸೊ ಪಿಕ್ಕೇನು ಜಾಸ್ತಿ ಬರುತ್ತೆ. ಸೊ ಹಾಗಾಗಿಬಿಟ್ಟು ನಂಬರ್ಸ್ ನೀವು ಜಾಸ್ತಿ ಮಾಡಿದಾಗ ಸಮಸ್ಯೆ ಆಗುತ್ತೆ. ಮನೆ ಅಳತೆಗೇನು ಕಮರ್ಷಿಯಲಾಗಿ ಯೋಚನೆ ಮಾಡಿಬಿಡಿ. ಮನೆ ಅಳತೆಗೆ ಒಂದು 10, 8 ಇಟ್ಕೋತೀರಿ, ಇಟ್ಕೊಳ್ಳಿ, ಸಮಸ್ಯೆ ಇಲ್ಲ. ಕಮರ್ಷಿಯಲಾಗಿ ಕೆಳಗೆ ನಾನು ಅದೇ 3 ಲಕ್ಷ ಮಾಡ್ತೀನಿ, 5 ಲಕ್ಷ ಮೇಲಿಂದ ಆ ಕಾನ್ಸೆಪ್ಟ್ ವರ್ಕ್ ಆಗಲ್ಲ. ಸೊ ಬಹುಶಃ ಈ ಥರ ಡಿಸೈನ್ ಸ್ಟ್ರಕ್ಚರು ಆ ಥಾಟ್ ಪ್ರೊಸೆಸ್ಸಿಂದ ಬಂದಿದೆ. ಆ ಥಾಟ್ ಪ್ರೊಸೆಸ್ಸೇ ತಪ್ಪು. ಸೊ ಈ ಸ್ಟ್ರಕ್ಚರು ಉಪಯೋಗ ಇಲ್ಲ.
ಆಮೇಲೆ ಸರ್ ಈ ಕಬ್ಬಣ ಎಲ್ಲ ಹಾಕಿರೋದ್ರಿಂದ ನೋಡಿ ಇದೆಲ್ಲ ಯಾವ ಥರ ತುಕ್ಕು ಹಿಡಿದಿದೆ. ತುಕ್ಕು ಅಂತೂ ಹಿಡಿಲೇಬೇಕು ನಿಮಗೆ. ನೀವು ಏನಂದರೆ ಬೇಕು ಅಂದರೆ ರೀಪೇಂಟಿಂಗ್ ಮಾಡ್ತಾ ಇರ್ಬೋದು. ನಾವು ಇದುವರೆಗೂ ಮಾಡಿಲ್ಲ. ನಾವು 1.5 ವರ್ಷ ಆಯಿತು ಈ ಶೆಡ್ಡನ್ನು ಬಳಸ್ತಾ ಇರೋದ್ರಿಂದ ಇದುವರೆಗೂ ಮಾಡಿಲ್ಲ. ನೆಕ್ಸ್ಟ್ ಬ್ಯಾಚ್ ನಾವು ಮೇಲುಗಡೆ ಪೇಂಟಿಂಗ್ ಮಾಡಬೇಕಂತಿದ್ದೀವಿ. ಆಮೇಲೆ ಸ್ವಲ್ಪ ನಾವು ಏನೋ ಬೇರೆ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀವಿ. ಈ ಸ್ವಲ್ಪ ಸ್ಟ್ರಕ್ಚರ್ನ ಚೇಂಜ್ ಮಾಡಿಕೊಂಡು ನಾವು ನೆಲದ ಮೇಲೆ ಓಡಾಡೋ ಥರ, ಕುರಿ ಮಾತ್ರ ಒಂದು 3-3.5 ಅಡಿ ಅಟ್ಟದ ಮೇಲೆ ಇರಬೇಕು ಅನ್ನೋ ಥರ ಲೆಕ್ಕಾಚಾರ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಅದೇ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಏನಂದರೆ ಈಗ ನಾವು ಇನ್ನೊಂದು ಸ್ಯಾಂಪಲ್ ಶೆಡ್ ಥರ ಮಾಡ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ನಾವು ತೋರ್ಸೋಕ್ಕೆ ಮಾಡಿರೋದು. ಚಿಕ್ಕ ಶೆಡ್ ಹೆಂಗೆ ಮಾಡ್ಬೋದು, ಹೊಸಬ್ರು ಹೆಂಗೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಫಸ್ಟ್ ನಮ್ಮದು ಈಗ ಗೋಲ್ ಇರೋದು ಇದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕು. ಆನಂತರ ಈ ಮೇಲ್ಗಡೆ ಇರೋ ಮರಿನ ಈ ಕೆಳಗಡೆ ಅಟ್ಟದಲ್ಲಿ ತರಬೇಕು ಅನ್ನೋದು ಒಂದು ಲೆಕ್ಕಾಚಾರ ಇದೆ. ನೀವು ಅವರು ಹೇಳ್ದಂಗೆ ಈ ಥರ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ. ಇದು ನೋಡಿ ಸಿಂಪಲ್ ಆಗಿ ಒಂದು 30 ಮರಿ ಆರಾಮಾಗಿ ಸಾಕ್ಬೋದು. ಜಾಸ್ತಿ ಮಾಡ್ತೀನಿ ಅಂದರೆ ಒಂದು 40 ಮರಿ ತನಕ ಇಟ್ಕೋಬೋದು. ಇದು ಪ್ರೊಡಕ್ಷನ್ ಕಾಸ್ಟ್ ಬಂದ್ಬಿಟ್ಟು 50,000 ರೂಪೀಸ್ ಆಗಿದೆ. ಅಷ್ಟೇ ಖರ್ಚಾಗಿರೋದು. ಅಷ್ಟೇ ಖರ್ಚಾಗಿದೆ. ಸುಮ್ಮನೆ ಲಕ್ಷ ಹಾಕೋದಕ್ಕಿಂತ ಈ ಥರ ತಗಡ ಹಾಕೊಂಡು ಹೊಸಬ್ರು ಸಾಕಾಣಿಕೆ ಮಾಡ್ತೀನಿ, ನಾನು ಟ್ರೈ ಮಾಡಿ ನೋಡ್ತೀನಿ ಅನ್ನೋರಿಗೆ ಇದು ಈ ಥರದ ಫಾರ್ಮ್ ಆಫ್ ಶೆಡ್ ಬೆಸ್ಟ್ ಶೆಡ್. ಹೌದು. ನನಗೆ ಈ ಶೆಡ್ಡಿಂದ ಏನು ಸೌತ್ ಫೇಸ್ ಇದೆ, ಏನು ಮಳೆ ಫೇಸ್ ಇದೆ, ಆ ಫೇಸದ್ದು ಮಳೆ ನೀರು ಈ ಶೀಟ್ ಮೇಲೆ ತಗೋಬೇಕಾಗಿ ಬಂದಿತ್ತು. ಸೊ ಈ ಹೈಟ್ ರಿಸ್ಟ್ರಿಕ್ಟ್ ಆಗೋಯ್ತು. ಆಯಿತಾ. ಈ ಹೈಟ್ ರಿಸ್ಟ್ರಿಕ್ಟ್ ಆಗಿದ್ದರಿಂದ ಈ ನೆಲನೂ ಸ್ವಲ್ಪ ಕೆಳಗಡೆನೇ ಮಾಡಿದ್ವಿ. ಆಯಿತಾ. ಈಗಲೂ ತೆಗಿಬೋದು. ಈ APMCದಲ್ಲಿ ಎಲ್ಲ ಇದು ಮಾಡ್ತಾರೆ ಗೊತ್ತಾ, ಜೋಳನ ಇದು ಮಾಡ್ತಾರೆ, ತಿರುಗಿಸ್ತಾರೆ ನೋಡಿ, ಆ ಥರದ ಒಂದು ಕೋಲಿದೆ. ಅದು ಒಳಗಡೆ ಹಾಕ್ಬಿಟ್ಟು ತೆಗಿತೀವಿ, ಆಚೆ ಬರುತ್ತೆ. ಪಿಕ್ಕೆ ಎಲ್ಲ ಆಚೆ ಬರುತ್ತೆ. ಸೊ ಪಿಕ್ಕೆದೇನು ಸಮಸ್ಯೆ ಇಲ್ಲ, ಕೋಲ್ ಹೋಗೋ ಜಾಗ ಇದ್ದರೆ ಸಾಕು. ಬಟ್ ಏನಂದರೆ ಹೈಟ್ ಕಮ್ಮಿ ಆಗಿದ್ದರಿಂದ ಇಲ್ಲಿ ನಾನು ಒಂದು ಬ್ಯಾಚಿಗೆ ಒಂದೇ ಸಲ ತೆಗಿಯೋದು ನೋಡಿ. ಹೋದ ಬ್ಯಾಚದೆಲ್ಲ ತೆಗೆದು ಇಟ್ಟಿದ್ದೀನಿ. ಅದು ಎಳಗದು, ಇದು ಕೆಂಗೂರಿದು. ಸೊ ಅದೇ ಥರ ಬ್ಯಾಚ್ ತನಕ ವೇಟ್ ಮಾಡೋಕ್ಕಾಗಲ್ಲ, ಮಧ್ಯದಲ್ಲಿ ಬೇಗ ತೆಗಿಬೇಕು ನಾನು. ಅದು ಓಕೆ, ನಾನು ಮಾಡ್ಕೋತೀನಿ. ಸರ್ ಇದೇನು ನೀವು ಮಾಡ್ಕೊಂಡಿದ್ದೀರಿ? ಇದು ಒಂದಂತೂ ಈ ಗೊಂಜಾಳ ಒಣಗಿಸುವಾಗ ಇದು ಬೇಕಾಗುತ್ತೆ. ಜೊತೆಯಲ್ಲಿ ಪಿಕ್ಕೆನೂ ಕೂಡ ತಕ್ಕೋಬೋದು. ಸೊ ಪಿಕ್ಕೆ ತಕ್ಕೋಬೋದು, ಹೆಂಗೆ ಅಂತ ತೋರಿಸ್ತೀವಿ ಬನ್ನಿ. ಇದನ್ನೇ ನೀಲಗಿರಿ ಪಟ್ಟಿ ಹಾಕಿದ್ದೀವಿ, ಮೇಲುಗಡೆ ಟಿನ್ ಶೀಟ್ ಹಾಕ್ಕೊಂಡಿದ್ದೀವಿ. ಟಿನ್ ಶೀಟ್ ಇದು 50,000 ಖರ್ಚಾಗಿದೆ. ಇಷ್ಟೇ ಹೈಟ್ ಇರ್ಬೇಕು ಸರ್. ಇನ್ನೂ ಸ್ವಲ್ಪ ಹೈಟ್ ಬಂದರೆ ಚೆನ್ನಾಗಿರೋದು. ಬಟ್ ನಮಗೆ ಅದೇ ಹೇಳಿದೆಲ್ಲ, ಹೈಟ್ನ ನಮ್ಗೆ ಅಲ್ಲಿಂದ ಮಳೆ ನೀರು ತೊಗೋಬೇಕಾಗಿತ್ತು. ಈ ಜಾಗದಲ್ಲೇ ಮಾಡಬೇಕಾಗಿತ್ತು, ಯಾಕಂದರೆ ನನ್ನ ಇನ್ನೊಂದು ಶೆಡ್ ಅಲ್ಲಿ ಬರಬೇಕಾಗಿದೆ. ಸೊ ಇದೇ ಜಾಗದಲ್ಲಿ ಮಾಡೋದ್ರಿಂದ ಇದು ನಾನು ನೆಕ್ಸ್ಟ್ ಸ್ಟೇಜಲ್ಲಿ ಕ್ವಾರಂಟೈನ್ ಶೆಡ್ ಥರ ಇಟ್ಕೋತೀನಿ. ಸೊ ಮರಿಗಳು ಇಲ್ಲಿ ಹಾಕೋತೀನಿ, ಇಲ್ಲಿ ಕ್ವಾರಂಟೈನ್ ಆದ ನಂತರ ಅಲ್ಲಿಗೆ ಹೋಗ್ತವೆ ಅಥವಾ ಅಲ್ಲಿಗೆ ಹೋಗುತ್ತೆ. ಸೊ ಆ ಥರ ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆ. ಸೊ ಅದರ ಒಳಗಡೆ ಎಷ್ಟು ನನಗೆ ಮರಿ ಸಾಕೋಕ್ಕೆ ಸಾಧ್ಯ ಅಷ್ಟು ಸಾಕ್ಕೊಳ್ಳೋದು. ಈ ಪಿಕ್ಕೆ ನಾವು ಹಿಂಗೆ ತೊಗೋತೀವಿ ನೋಡಿ. ಮೇಲ್ಗಡೆ ಹಾಕಿದ್ದು ಕೆಳಗಡೆ ಬಿದ್ದಾಗ ಇಲ್ಲ, ಈ ಥರ ಮಾಡ್ಕೊಂಡು. ಹೌದು, ಈ ಥರ ಹಾಕಿ ತೆಗಿಬೇಕು. ಇದೇನು ಹೋಗಂಗಿಲ್ಲ, ಇನ್ನು ತೆಗಿಬೇಕು. ಸ್ವಲ್ಪ ಹೈಟ್ ಇರ್ತೈತಲ್ವಾ, ನೀವು ಅದೇ ಆ ಹೈಟಿಗೆ ಮಾಡ್ಕೊಂಡಿದ್ದೀರಾ? ಈ ಥರ ಮಾಡ್ಕೊಂಡು ತಕ್ಕೋಬೇಕಷ್ಟೆ. ಒಳಗಡೆ ಹೋಗುತ್ತೆ ಅಂದರೆ ಅದು ಇನ್ನೂ ಡೌನ್ ಮಾಡ್ಕೋಬೇಕು. ಬಟ್ ಇನ್ನೂ ಮರಿ ಬಿಟ್ಟಿಲ್ಲಲ್ಲ, ಇದು ಆ ಕಡೆಯಿಂದ ಫ್ಲೋ ಆಗಿ ಬಂದಿರೋವಂಥದ್ದು ಪಿಕ್ಕೆಗಳು ಇವು. ಇದೇನಿಲ್ಲ, ಮಾಮೂಲಿ ಒಂದು 12 ಇಂಚದ್ದು ಪೈಪು. ಅಲ್ಲಿ ಮೇಲ್ಗಡೆ ನಾವು ಒಂದು ಟ್ರೇ ಮಾಡುವಾಗ ಮಿಕ್ಕಿರುವಂಥ ಪೈಪು. ಬಟ್ ಯಾವ ಕಾರಣಕ್ಕೂ 12 ಇಂಚದ್ದು ಪೈಪು ಬಳಸಬೇಡಿ. 18 ಇಂಚದ್ದು ಪೈಪು ಬೆಸ್ಟ್ ಪೈಪು. ಯಾಕಂದರೆ ನೀವು ಇವತ್ತು ನಾನು ಬರೀ ಕೆಂಗೂರಿ ಸಾಕ್ತೀನಿ ಅಂತ ಶೆಡ್ ಕಟ್ಟಬೇಡಿ. ನಾಳೆ ನೀವು ಏನು ಸಾಕ್ತೀರ ನಿಮಗೆ ಗೊತ್ತಿಲ್ಲ. ನಾಳೆ ಹೆಣ್ಮರಿನೂ ಸಾಕ್ಬೋದು, ಗಂಡುಮರಿನೂ ಸಾಕ್ಬೋದು. ಈ ಕೆಂಗೂರಿ ಎಳಗ ಅಂತ ಮೀಡಿಯಮ್ ಸೈಜಿಂದ ತಳಿಗಳು ಸಾಕ್ಬೋದು, ಅಥವಾ ಚಿಕ್ಕ ಸೈಜಿನ ತಳಿ ಹಾಕ್ಕೋಬೋದು. ಯಾವುದು ಬಂಡೂರು ಸಾಕ್ಬೋದು, ಚಿಕ್ಕ ಸೈಜಿನ ತಳಿ, ಚಿಕ್ಕ ಫ್ರೇಮ್ದು. ಇಲ್ಲ ಬೀಟಲ್ಲು, ಸಿರೋಯಿ ಅಂಥದ್ದು ಹಾಕ್ಕೋಬೋದು. ಏನು ಬೇಕಾದ್ರೂ ಹಾಕ್ಕೋಬೋದು. ಏನು ಹಾಕ್ತೀವಿ ಅಂತ ನಮ್ಗೆ ಯಾರಿಗೂ ಏನೂ ಗೊತ್ತಿರಲ್ಲ. ಸೊ ನಿಮ್ಮದು ಶೆಡ್ಡು ಎಷ್ಟು ಯೂನಿವರ್ಸಲ್ ಆಗೋಕ್ಕೆ ಸಾಧ್ಯ ಅಷ್ಟು ಯೂನಿವರ್ಸಲ್ ಆಗಿಡಿ. ಸೊ ಫೀಡಿಂಗ್ ಟ್ರೇಗೆ ಬಂದರೆ ಪ್ಲಾಸ್ಟಿಕ್ ಬೆಸ್ಟ್ ಮಟೀರಿಯಲ್. 18 ಇಂಚಸ್ ಏನಿದೆ, 1.5 ಅಡಿ ಇದು ಏನಿದೆ ಡಯ, ಅದು ಬೆಸ್ಟು. ದೊಡ್ಡ ಮರಿ ಇಟ್ಕೊಂಡ್ರೂ ಅದು ಚೆಲ್ಲ ಒಣ ಮೇವದಲ್ಲಿ ನಿಮಗೆ ಲಾಸ್ ಏನಾಗುತ್ತೆ ಅದು ಕಮ್ಮಿ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು 8,000 ರೂಪಾಯಿ ಇದೆ, ಅದು ಸ್ವಲ್ಪ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ.